ಮಕ್ಕಳಿದ್ದಾರೆ ಸರ್. 8, 9, 10ನೇ ತರಗತಿ ಸೇರಿ 3 ಕ್ಲಾಸ್ ಇದ್ದಾರೆ. 3 ಕ್ಲಾಸ್ನಲ್ಲಿ 290 ಮಕ್ಕಳು ಅಭ್ಯಾಸ ಮಾಡ್ತಿದ್ದಾರೆ. ಈಗ ಕೊಠಡಿಗೆ ಏನು ಕೊರತೆ ಇದೆ? ಕೊಠಡಿಗಳೇ ಕೊರತೆ ಇದೆ ಸರ್. ಈಗ ಸ್ಟ್ರೆಂತ್ ಭಾಳ ಇರೋದ್ರಿಂದ ನಮಗೆ ಹೆಚ್ಚುವರಿ ಕೊಠಡಿಗಳು ಬೇಗನೆ ಆಗ್ಬೇಕು ಸರ್. ಕೇಳಿರಿ ಸರ್? ಕೇಳಿದ್ವಿ ಸರ್, ಇಲಾಖೆಗೆ ಕೂಡ ಮಾಹಿತಿ ಕೊಟ್ಟಿದ್ದೀವಿ ಸರ್. ಕೆಲವು ಇದ್ದ ಕೊಠಡಿಗಳು ಸ್ವಲ್ಪ ದುರಸ್ತಿ ಇದೆ ಸರ್, ಅದಕ್ಕೂ ಮಾಹಿತಿ ಕೂಡ ಕೊಟ್ಟಿದ್ದೀವಿ ಸರ್. ಭೂತ ಶಿಕ್ಷಣ ಕಡ್ಡಾಯವಾದ ಮಕ್ಕಳಿಗೆ ಸಿಗಲೇಬೇಕಾದ್ದು. ಆದರೆ ಈಗ ಇಲ್ಲಿ ಏನಾಗೈತೆ ಅಂದರೆ ಒಂದೇದು ಮಕ್ಕಳಿಗೆ ಕೂತ್ಕೊಳ್ಳೋ ಕೊಠಡಿಗಳೇ ಇಲ್ಲ. ಎಲ್ಲ ಮಳೆ ಬಂದಾಗ ಎಲ್ಲ ನೀರೆಲ್ಲ ಒಳಗಡೆ ಇರ್ತೈತಿ. ನಾವು ಇದ್ರ ಬಗ್ಗೆ MLA, MP, ಜಿಲ್ಲಾ ಪಂಚಾಯತ್ ಸದಸ್ಯರು, ಅಧ್ಯಕ್ಷರು ಎಲ್ಲರನ್ನೂ ಭೇಟಿಯಾದ್ವಿ. ಆದರೆ ಅವ್ರು ನಮಗೆ ಹಾರ್ಕಿ ಉತ್ತರ ಕೊಡ್ತಾರೆ, ಆಯ್ತಪ್ಪ ಈ ವರ್ಷ ನಿಮ್ಮೂರು ಎಲ್ಲ ಶಂಕ್ಷನ್ ಮಾಡ್ತೀವಿ ಅಂತ ಹೇಳ್ತಾರೆ. ಆದರೆ ಇಲ್ಲಿವರೆಗೆ ಮಾಡಬಲ್ಲರು. ಆಮೇಲೆ ಗ್ರಾಮ ಪಂಚಾಯತಿಯವರು ಸುಮಾರು ಒಂದು 2,000 ಸಸಿಗಳ ನೆಟ್ಟಾರೆ ಪ್ರತಿ ವರ್ಷ. ಆದರೆ ಈ ಸುತ್ತಲೂ ಕಂಪೌಂಡ್ ಇರಲ್ಲ, ಅದಕ್ಕೆ ಅವು ದನಗಳು ಆಡುಗಳು ಎಲ್ಲ ಮೇದು ಹೋಗಿಬಿಡ್ತಾವೆ. ಇಲ್ಲಿ ಸಾರ್ವಜನಿಕರ ತಪ್ಪು, ಅಧಿಕಾರಿಗಳ ತಪ್ಪು, MLA, MPಗಳ ತಪ್ಪು, ನಮ್ಮ ಸಾರ್ವಜನಿಕರು ಸಾಮಾನ್ಯ ಜನರಿಗೆ ಇದು ಅರ್ಥ ಆಗದ ಒಂದು ಪ್ರಶ್ನೆ ಆಗೈತಿ. ಅದಕ್ಕೆ ದಯವಿಟ್ಟು ನಾನು ಎಲ್ಲ MLA, MP, ZP ಸದಸ್ಯರು, ಗ್ರಾಮ ಪಂಚಾಯತಿ ಸದಸ್ಯರು, ಊರಿನ ಎಲ್ಲ ಹಿರಿಯರಲ್ಲಿ ನಾನು ಮನವಿ ಏನು ಮಾಡ್ಕೊಂಡ್ರೆ, ನಿಮ್ಮ ಮಕ್ಕಳು ವಿದ್ಯಾಭ್ಯಾಸಕ್ಕೆ ನೀವು ತೊಂದರೆ ಮಾಡಬೇಡ್ರಿ. ಯಾವುದೇ ಕ್ಷೇತ್ರ ಇರಲಿ ಅಲ್ಲಿ ನೀವು ರಾಜಕೀಯ ಮಾಡಿರಿ. ಆದರೆ ಶಿಕ್ಷಣ ಕ್ಷೇತ್ರದಾಗ ಯಾರೂ ರಾಜಕೀಯ ಮಾಡೋದು ಬೇಡ. ಆದಷ್ಟು ಬೇಗ ಇಲ್ಲಿ ಕಂಪೌಂಡು, ಮಕ್ಕಳಿಗೆ ಶಾಲಾ ಕೊಠಡಿ, ಬೆಂಚು ಇವನ್ನೆಲ್ಲ ತಾವೆಲ್ಲ ಒದಗಿಸಿ ಆದಷ್ಟು ಬೇಗ ನಮ್ಮ ಈ ಮಕ್ಕಳ ಒಂದು ಉಜ್ವಲ ಭವಿಷ್ಯಕ್ಕೆ ತಾವು ನೆರವಾಗ್ತೀರಿ ಅಂತ ತಮ್ಮಲ್ಲಿ ಭಾವಿಸ್ತೀನಿ. ತಾವೇನಾದರೂ ಈ ಸದ್ಯ ನಾವು ಹೇಳ್ತಕ್ಕಂಥ ಸಮಸ್ಯೆಗಳು ಬಹುಬೇಗ ಈಡೇರಿಲ್ಲ ಅಂದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ. ಅದು ಉಪವಾಸ ಸತ್ಯಾಗ್ರಹ ಇರ್ಬೋದು, ಮಕ್ಕಳ ಬೀದಿಯಲ್ಲಿ ನಾವು ತಂದು ಕುಂದಿರಿಸ್ಕೊಂಡು ಮಕ್ಕಳ ಜೊತೆನೂ ನಾವು ಹೋರಾಟ ಮಾಡ್ತೀವಿ ಅಂತ ನಾನು ಸರ್ಕಾರಕ್ಕೂ ಎಲ್ಲ ಅಧಿಕಾರಿಗಳಿಗೂ ಈ ಮೂಲಕ ಸಂದೇಶನರನ್ರಿ ಅಥವಾ ಎಚ್ಚರಿಕೆನೇನ್ರಿ. ಸರ್ ಬರ್ರಿ. ಬೆಟಗೇರಿ ಸ್ಕೂಲಲ್ಲಿ 350 ಹುಡುಗರು ಅದಾವೆ ಸರ್. ದಾಖಲಾತಿ ಅದರಲ್ಲಿ 300 ಹುಡುಗರಂತರೂ ಶಾಲೆ ಕಲೀಲಿಕ್ಕೆ ಬರ್ತಾವೆ. ಆಮೇಲೆ ಆ ಹುಡುಗರಿಗೆ ಕೊಠಡಿಗಳ ವ್ಯವಸ್ಥೆ ಸರಿಯಾದ ರೀತಿ ಇರುವುದಿಲ್ಲ. ಆ ಕೊಠಡಿ ವ್ಯವಸ್ಥೆಯನ್ನು ಸರಿಯಾದ ರೀತಿ ಮಾಡಿಕೊಡ್ರಿ ಅಂತೇಳಿ ಮನವಿ ಕೊಟ್ಟರು ಕೂಡ ಇಲ್ಲಿ ತನಕ ಮನವಿ 3-4 ಮನವಿಗಳನ್ನು ಕೊಟ್ಟಿದ್ದೇವೆ. ಆದರೂ ಕೂಡ ಅದಕ್ಕೆ ಬರೀ ಬಾಯಿ ಮಾತಲ್ಲಿ ಸ್ಪಂದನೆ ಆಗಿದೆ, ಕೆಲಸ ಮಾತ್ರ ಆಗಿಲ್ಲ. ಶೀಘ್ರವಾಗಿ ಆ ಕೆಲಸ ಮುಂದೆ ಆಗಬೇಕು ಅಂತಂದೇಳಿ ನಾವು ಅವರಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ.